ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬಂದಿರತಕ್ಕಂಥದ್ದು. ಈಗ ದೇವರ ದರ್ಶನವನ್ನ ಮಾಡಿ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೆ ಬುದ್ಧಿಯನ್ನ ಕೊಡ್ಲಿ, ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತ ಒಂದು ಮನಸ್ಥಿತಿ ಏನಿದೆ ಈ ಸರ್ಕಾರದ್ದು, ಅದು ತಾಯಿ ಚಾಮುಂಡೇಶ್ವರಿ ಅವ್ರ ತಲೆಯಿಂದ ತೆಗೆದಾಕ್ಲಿ. ಹಿಂದೂಗಳ ಶ್ರದ್ಧಾ ಕೇಂದ್ರ ಇದೆ, ಪವಿತ್ರ ಕೇಂದ್ರ ಇದೆ, ಆ ಪವಿತ್ರವಾಗಿ ಉಳಿಬೇಕು, ಅಪವಿತ್ರ ಆಗ್ಬಾರ್ದು. ಹಿಂದೂಗಳ ಒಂದು ಭಾವನೆಗೆ ಯಾವುದೇ ರೀತಿ ಧಕ್ಕೆ ತರಬಾರದು ಅನ್ನೋ ಉದ್ದೇಶದಿಂದ ನಾನು ದೇವರ ದರ್ಶನ ಮಾಡಿ ಪ್ರಾರ್ಥನೆಯನ್ನ ಮಾಡಿದ್ದೀನಿ ತಾಯಿಗೆ. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡದೇವತೆ ಹಬ್ಬನೂ ಕೂಡ ಆಯುಧ ಪೂಜೆ, ವಿಜಯದಶಮಿನೂ ಕೂಡ ಬಹಳ ವಿಜೃಂಭಣೆಯಿಂದ ವಿಜಯನಗರ ಸಾಮ್ರಾಜ್ಯ ಕಾಲದಿಂದನೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ಇಂಥ ಪವಿತ್ರವಾದಂತ ಹಬ್ಬಕ್ಕೆ ಅಪವಿತ್ರ ಮಾಡಬೇಡಿ. ಇನ್ನಾದ್ರೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಂದ್ ಸ್ವಲ್ಪ ಮಾರ್ಗದರ್ಶನ ಮಾಡ್ಲಿ, ಈ ಶ್ರದ್ಧಾ ಕೇಂದ್ರಗಳು ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ. ಪ್ರಮುಖವಾಗಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ, ಕಾಂಗ್ರೆಸ್ ಸರ್ಕಾರ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂಗಳಲ್ಲ ಅಂದ್ರೆ ಇದು ಯಾರದು? ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ರ, ಆಲ್ರೆಡಿ ಆನ್ ರೆಕಾರ್ಡ್ ಹೇಳಿದಿರ, ಮತ್ತೆ ಸಮರ್ಥನೆ ಮಾಡಿದ್ರ. ಅಲ್ಲ ಅಂದ್ರೆ ಯಾರದು? ನಿಮ್ಗೆ ಧೈರ್ಯ ಇದ್ರೆ ಆ ಗಡಸು ಇದ್ರೆ ಯಾವ್ದಾದ್ರು ಮಸೀದಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನ ನೀವು ಮಾಡ್ತೀರಾ? ಆ ಧೈರ್ಯವನ್ನ ಮಾಡಿಲ್ಲ ಅಂದ್ರೆ ಪದೇ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಅಯ್ಯಪ್ಪ ದೇವಸ್ಥಾನ ಆಯ್ತು, ತಿರುಪತಿ ವೆಂಕಟ 7 ಕೊಂಡಲ ಹೋಗಿ 6 ಕೊಂಡಲ ಮಾಡಕ್ ಹೋಗಿದ್ರಿ, ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರಾ. ಈಗ ಅದಾದ್ಮೇಲೆ ಅದು ಮುಗೀತು ಅನ್ನಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರಾ. ಇದು ಒಂದ್ ರೀತಿ ಹಿಂದೂಗಳನ್ನ ಕಡೆಗಣಿಸುವಂಥದ್ದು ಮಾಡಿ. ವೋಟ್ ಪಾಲಿಟಿಕ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಚುನಾವಣೆ ಬಂದಾಗ ಮಾಡಿ. ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ ಯಾವತ್ ಚುನಾವಣೆ ಅಂತ, ಅವಾಗ ಮಾಡಿ. ನೀವು ಅವ್ರ ಮೂಗಿಗೆ ಎಷ್ಟು ತುಪ್ಪ ಸವರ್ಬೇಕೋ ಮುಸಲ್ಮಾನರ ಮೂಗಿಗೆ ಅಷ್ಟು ತುಪ್ಪ ಸವರ್ ಬಿಡ್ರಿ. ಕರ್ನಾಟಕದಲ್ಲಿ ಇರುವಂತ ನಂದಿನಿ ಎಲ್ಲ ತುಪ್ಪ ತಗೊಂಡೋಗಿ ಅವ್ರ ಮೂಗಿಗೆ ಸವರ್ ಬಿಡಿ, ನಮ್ದೇನಿಲ್ಲ. ಇವಾಗೇನು ಇಲ್ಲಲ್ಲ. ಈಗ ಯಾಕೆ ಚಾಮುಂಡೇಶ್ವರಿಯನ್ನ ನೀವು ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೇಳಿ ಓಲೈಕೆ ಮಾಡುವಂತ, ಓಟಿನ ಓಲೈಕೆ ಮಾಡುವಂತ ಕೆಲಸವನ್ನ ಮಾಡ್ತೀರಾ? ಇದು ಖಂಡನೀಯ. ಈಗ ನಾಳೆ ನಾವು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದೀರಿ. ಹಿಂದೂಗಳು ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ಮುಂದೊಂದು ದಿನ ಇದು ಸರ್ಕಾರ ಏನಾದರೂ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನ ಮತ್ತೆ ಹೇಳ್ತಾ ಹೋದ್ರೆ, ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ. ಇದು ಭಾರತೀಯ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ, ಪೀಠ. ಇದು ಈ ಪೀಠಕ್ಕೆ ಅಗೌರವ ಆದ್ರೆ ಯಾವುದೇ ಕಾರಣಕ್ಕೂ ಹಿಂದೂಗಳು ಸಹಿಸಲ್ಲ. ಇದು ದೊಡ್ಡ ಹೋರಾಟ. ಅಯೋಧ್ಯೆಗೋಸ್ಕರ ನಾವು ಸುಮಾರು 500 ವರ್ಷ ಹೋರಾಟ ಮಾಡಿದಿರಿ, 500-600 ವರ್ಷ ಹೋರಾಟ ಮಾಡಿದಿರಿ ಅಯೋಧ್ಯೆನ ಉಳಿಸೋಕೋಸ್ಕರ. ಇವತ್ತು ಮೋದಿ ಅವರು ಬಂದ ಮೇಲೆ ಅಯೋಧ್ಯೆ ರಾಮ ಮಂದಿರ ಆಗಿದೆ. ಈ ಚಾಮುಂಡೇಶ್ವರನು ನೀವೇನಾದ್ರೂ ಅದೇ ತರ ನಿಮ್ಮ ಟೂಲ್ ಕಿಟ್ ಮಾಡ್ತಾ ಇದ್ದೀರಲ್ಲ, ಹಿಂದೂಗಳ ಟಾರ್ಗೆಟ್ ಮಾಡುವಂತ ಟೂಲ್ ಕಿಟ್ ಸಂಸ್ಕೃತಿಯನ್ನ ಮುಂದುವರಿಸಿದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನಿಮ್ಮ ಅವನತಿ ಇಲ್ಲಿಂದಾನೇ ಪ್ರಾರಂಭ ಆಗ್ತದೆ. ಚಾಮುಂಡೇಶ್ವರಿಯಿಂದನೇ ನಿಮ್ಮ ಕಾಂಗ್ರೆಸ್ಸಿನ ಅವನತಿ ಇಲ್ಲಿಂದನೇ ಪ್ರಾರಂಭ ಆಗ್ತದೆ. ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ನನಗೆ ಆ ಮುಸ್ತಾಕೋ ಯಾವ ಅಕ್ಕನೋ ಗೊತ್ತಿಲ್ಲ, ನನಗೆ ಯಾರನ್ನ ಕರೀಲಿ, ಅವರು
ಇಲ್ಲಿ ಒಂದು ಸಂಪ್ರದಾಯ ಇದೆ, ಇವತ್ತೇನಲ್ಲ, ಸುಮಾರು ಸಾವಿರಾರು ವರ್ಷದಿಂದ ಒಂದು ಸಂಪ್ರದಾಯ, ದಸರಾ ಸಂಪ್ರದಾಯ ನಡ್ಕೊಂಡ್ ಬಂದಿದೆ ವಿಜಯನಗರ ಕಾಲದಿಂದನೂ ಕೂಡ. ಇಲ್ಲಿ ಬರೋವಂಥವ್ರು ಮೊದಲು ಚಾಮುಂಡೇಶ್ವರಿಯ ಪೂಜೆ ಆಗಬೇಕು, ದೇವಸ್ಥಾನದಲ್ಲಿ ದೇವರ ಪೂಜೆ ಆದ್ಮೇಲೆ ಇದನ್ನ ತಗೊಂಡು ಹೋದ್ಮೇಲೆ ಆ ತಾಯಿಗೆ ನನ್ನ ಭಕ್ತಿ ಇದೆ ಅಂತ ಫಸ್ಟ್ ಒಪ್ಕೊಬೇಕು, ಅವರು ಒಪ್ಕೊಬೇಕು. ಎರಡನೇದು ಬಹಳ ಪ್ರಮುಖ ಅಂತ ಹೇಳಿದ್ರೆ, ಇವಾಗ ಯಾರು ಬಾನು ಮುಸ್ತಾಕ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಕನ್ನಡ ಮಾತೆಯನ್ನ ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ, ರಾಜರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ. ವಿಧಾನಸೌಧದ ಮುಂದೆ ಬೇರೆ 106 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸರ್ಕಾರನೇ ಮಾಡ್ತಾ ಇದೆ. ಅವರು ದೇವತೆ ಅಲ್ಲ, ಅವ್ರಿಗೆ ಅರ್ಶಿನ ಕುಂಕುಮ ಏನೋ ಬಣ್ಣ, ಫ್ಲಾಗ್ ಯಾವ್ದಿದೆ ಕನ್ನಡ ಧ್ವಜ, ಅದನ್ನ ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ಲಾಗ್ ಅನ್ನ, ಅರಿಶಿಣ ಮತ್ತು ಕುಂಕುಮದ ಫ್ಲಾಗ್ ಅನ್ನ ಕರ್ನಾಟಕ ಧ್ವಜ ಅಂತ ಆದೇಶ ಮಾಡಿದೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ, ಈ ಧ್ವಜವನ್ನ ಮಾನ್ಯ ಮಾಡಿ ಅಂತ. ಈ ಬಾನು ಮುಸ್ತಾಕ್ ಅವರು ಈ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಇದನ್ನ ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದನ್ನ ತಪ್ಪಿಸ್ತಾ ಇದ್ದೀರಾ. ಕನ್ನಡ ಮಾತೆ ಭುವನೇಶ್ವರಿಯನ್ನ ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನ ಒಪ್ಕೊಳಲ್ಲ. ಇದನ್ನ ಹೇಳಿದಂತವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದ್ರೆ ಚಾಮುಂಡೇಶ್ವರಿನ ನೀ ಹೆಂಗ್ ಒಪ್ಕೊಂತೀಯ ತಾಯಿ? ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದ್ಮೇಲೆ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದು ಹಿಂದೂಗಳದು, ಚಾಮುಂಡೇಶ್ವರಿ ಹಿಂದೂಗಳದು. ನೀನು ಕನ್ನಡನೇ ಒಪ್ಕೊಳಲ್ಲ, ಕನ್ನಡ ತಾಯಿನೇ ಒಪ್ಕೊಳಲ್ಲ ಅಂದಾಗ ಚಾಮುಂಡೇಶ್ವರಿನೇ ಯಾವ ಅರ್ಥದಲ್ಲಿ ನೀವು ಒಪ್ಕೊಂತೀರಾ? ಫಸ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು. ನಾನು ತಾಯಿ ಭುವನೇಶ್ವರಿ ಬಗ್ಗೆ ಆಡದಂತ ಮಾತುಗಳು ತಪ್ಪು, ಕನ್ನಡ ಧ್ವಜದ ಬಗ್ಗೆ ಆಡಿರೋ ಮಾತುಗಳು ತಪ್ಪು, ನಾನು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳ್ತೀನಿ, ಈ ಪದಗಳನ್ನ ಅವ್ರು ಹೇಳ್ಬೇಕು. ಅದಾದ್ಮೇಲೆ ಚಾಮುಂಡೇಶ್ವರಿ ಅದನ್ನೇ ಹೇಳಿಲ್ಲ ಅಂದ್ರೆ ನೀವು ಚಾಮುಂಡೇಶ್ವರಿಗೆ ಬರುವಂತ ನೈತಿಕ ಅಧಿಕಾರ ನಿಮ್ಗೇನಿದೆ? ಫಸ್ಟ್ ಕೇಳಿ, ಕ್ಷಮೆ ಕೇಳಬೇಕು, ಆಮೇಲೆ ಚಾಮುಂಡೇಶ್ವರಿ ಆರಾಧನೆಗೆ ಒಪ್ಕೊಬೇಕು. ಈಗ ಹಲವಾರು ಮುಸ್ಲಿಂ ಮುಖಂಡರುಗಳು ಕಾಮೆಂಟ್ ಮಾಡಿದ್ದಾರೆ, ನಮ್ಮನ್ನ ಹಿಂದೂಗಳ ಮೇಲೆ ಎತ್ಕೊಟ್ಟಕ್ಕೋಸ್ಕರ ಮಾಡಿದ್ದಾರೆ, ನಮ್ಮ ಮೂರ್ತಿ ಪೂಜೆ ಮಾಡಲ್ಲ, ನಾವು ಅರ್ಶಿನ ಕುಂಕುಮ ಇಡಲ್ಲ, ಹಾಕೋದು ಇಲ್ಲ, ವಿಗ್ರಹ ಆರಾಧನೆ ಮಾಡಲ್ಲ ಅಂತ ಬಹಳಷ್ಟು ಜನ ಕಾಮೆಂಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ. ಉತ್ತರ ಕೊಡ್ಲಿ ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ. ಇಲ್ಲಿ ನೋಡಿ, ವೋಟ್ ಪಾಲಿಟಿಕ್ಸ್ ಬಿಟ್ರೆ ಹಾಗಾದ್ರೆ ಕನ್ನಡದವ್ರು ಯಾರು, ಕನ್ನಡಿಗರು, ನಾನು ಹೇಳಿದೆ ಕರ್ನಾಟಕದಲ್ಲಿ ಯಾವ ಹಿಂದೂಗಳು ಸುಮಾರು 6 ಕೋಟಿ ಇದ್ದಾರೆ ಅಂತ ಇಟ್ಕೊಳ್ಳಿ. 6 ಕೋಟಿ ಹಿಂದೂಗಳಿದಾರಲ್ಲ, 6 ಕೋಟಿ ಮೇಲೆಯಿಂದ ಅವರಲ್ಲಿ ಒಬ್ಬರು ಸಿಕ್ಕಲ್ಲ ನಿಮ್ಗೆ? ಒಬ್ಬ ಸಾಹಿತಿ ಸಿಗಲ್ವಾ? ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸಿಗಲ್ವಾ? ಒಬ್ಬ ಸೈನಿಕ ಸಿಗಲ್ವಾ ನಿಮ್ಗೆ? ಒಬ್ಬ ವಿಜ್ಞಾನಿ ಸಿಗಲ್ವಾ? ಯಾಕೆ? ಅವಶ್ಯಕತೆ ಏನಿದೆ? ಕನ್ನಡದ ಬಗ್ಗೆ ಅಗೌರವ ಮಾತಾಡಿರೋರೇ ಹುಡುಕಿದಿರಲ್ಲ, ಅದು ನಮ್ಮ ಪ್ರಶ್ನೆ. ಹಿಂದೆ ನಾವು ನಿಸಾರ್ ಅಹಮದ್ ಅವ್ರನ್ನ ಕರೆದಿದ್ರಿ, ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದ್ದಾರೆ. ನಮ್ದೇನಿಲ್ಲ, ಅವ್ರು ಹೇಳಿದ್ದಾರೆ ಜೋಗದ ಸಿರಿ ಅಂತ ಹೇಳ್ಬಿಟ್ಟು, ತಾಯೇ ನಿನಗೆ ನಿತ್ಯೋತ್ಸವ, ಅಂದ್ರೆ ಕರ್ನಾಟಕ ಮಾತೆಗೆ, ತಾಯಿ ಭುವನೇಶ್ವರಿಗೆ ದಿನ ನಿನಗೆ ನಿತ್ಯೋತ್ಸವ ಅಂದ್ರೆ ಉತ್ಸವ ಮಾಡ್ತೀರಿ ಅಂತ ಹೇಳಿದ್ದಾರೆ. ಈಸ್ ಅಕ್ಸೆಪ್ಟೆಡ್, ಉತ್ಸವವನ್ನ ಧರ್ಮವನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅವರು. ಅವ್ರಿಗೆ ನಾನು ಕಂದಾಯ ಮಂತ್ರಿ ಆಗಿದ್ದ 5 ಎಕರೆ ಜಮೀನು ಕೊಟ್ಟಿದ್ದೀನಿ, ಅವರ ಇನ್ಸ್ಟಿಟ್ಯೂಷನ್, ಅವರ ಹೆಸರು ಉಳಿಲಿ ಅಂತ. ಅವರು ಈ ತರ ಯಾವುದೇ ಧರ್ಮದ ವಿರೋಧಿ ಅಲ್ಲ. ಅವರು ಭಾಷೆ ಮತ್ತು ಎಲ್ಲ ದೇವತೆಗಳನ್ನ ಪೂಜೆ ಅಂದ್ರೆ ಗೌರವಿಸ್ತಕ್ಕಂಥವ್ರು. ಅವ್ರಿಗೂ ಇವ್ರಿಗೂ ಹೋಲಿಕೆ ಮಾಡಕ್ಕೆ ಆಗದೇ ಇಲ್ಲ, ಅಜಗಜ ಅಂತ. ಈಗ ಯಾರೇ ಈಗ ದೇವಸ್ಥಾನಕ್ಕೆ ನಾನು ಬರ್ಬೇಕಾದ್ರೆ ಏನಕ್ಕೆ ಬಂದೆ? ಭಕ್ತಿಯಿಂದ ಬಂದಿದ್ದೀನಪ್ಪ, ನನಗೆ ಭಕ್ತಿ ಇದೆ, ಬಂದಿದ್ದೀನಿ. ಆಡಂಬರಕ್ಕೆ ಬರೋರ್ಗೆ ನಾವು ಏನು ಹೇಳಕ್ಕಾಗಲ್ಲ.
ಆಡಂಬರಕ್ಕೆ ಬರೋರೆಲ್ಲ ಭಕ್ತಿಯಿಂದ ಬರಬೇಕು ಅನ್ನೋದು ನಂದು. ನೀನು ಆರತಿ ತಗೊಳೋದು ಅದು ಆಮೇಲೆ ಪ್ರಶ್ನೆ. ಬಂದವರು ತಾಯಿಯ ಆರಾಧನೆಗೋಸ್ಕರ ತಾಯಿಯ ಆಶೀರ್ವಾದ ಕೇಳಕ್ ಬರಬೇಕು. ಅಂಥವ್ರಿಗೆ ಯಾರಿಗಿದ್ರು ಸ್ವಾಗತ ಮಾಡ್ತೀರಿ, ನಾವೇನು ವಿರೋಧ ಮಾಡಲ್ಲ. ಫಸ್ಟ್ ಅವ್ರು ಒಪ್ಕೊಂಡ್ಲಿ, ನಾನು ಚಾಮುಂಡೇಶ್ವರಿಯ ಪೂಜೆ ಮಾಡೋದ್ರಲ್ಲಿ ನನಗೆ ಭಕ್ತಿ ಇದೆ, ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಕನ್ನಡ ಧ್ವಜದ ಬಗ್ಗೆ ನಾನು ಹೇಳಿರೋ ಹೇಳಿಕೆನ ವಾಪಸ್ ಪಡಿ. ಇಲ್ಲ, ಅವರು ಯಾವುದೋ ಒಂದು ಕೋಮನ್ನ ಸಂತೃಪ್ತಿ ಮಾಡಕ್ಕೋಸ್ಕರ, ಅದೇ ಕೋಮ ಅವ್ರು ಹೇಳಿದಾರಲ್ಲ, ಸಂತೃಪ್ತಿ ಮಾಡಕ್ಕೋಸ್ಕರ ಮಾಡ್ತಾ ಇದ್ದಾರೆ. ವೋಟ್ ಪಾಲಿಸಿ, ವೋಟ್ನ ಡಿವೈಡ್ ಮಾಡೋದು. ಅಷ್ಟು ಬಿಟ್ರೆ ಈಗ ಮೊದಲು ಇದಾಯ್ತು, ಏನು ಅಯ್ಯಪ್ಪ ದೇವಸ್ಥಾನ ಆಯ್ತು, ತಿರುಪತಿ ಆಯ್ತು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಚಾಮುಂಡೇಶ್ವರಿ ಅಷ್ಟೇ. ಟೂಲ್ ಕಿಟ್ ಇದೆಯಲ್ಲ, ಆ ಟೂಲ್ ಕಿಟ್ ಒಂದಾದ್ಮೇಲೆ ಒಂದು ಸೆಲೆಕ್ಟ್ ಮಾಡ್ತಾ ಹೋಗ್ತೈತೆ. ಒಟ್ಟಿನಲ್ಲಿ ದೇಶದಲ್ಲಿ ಈ ತರ ಯಾವ್ದಾವ್ದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅದನ್ನ ಟಾರ್ಗೆಟ್ ಮಾಡೋದು. ತಾಳಪ್ಪ ಪತ್ರಕರ್ತರ ನಾಗಮಂಗಲದಲ್ಲಿ ಕಳೆದ ಬಾರಿನೂ ಕೂಡ ಗಣೇಶೋತ್ಸವನ್ನ ಮಾಡಕ್ಕೆ ತಡೆ ಮಾಡಿದ್ರು, ಆದ್ರೆ ಗಣೇಶೋತ್ಸವ ಮಾಡಿದಿರಿ, ನಾನು ಹೋಗಿದ್ದೆ. ಈ ಬಾರಿ ಅಲ್ಲಿ ಗಣೇಶೋತ್ಸವ ಮಾಡಕ್ಕೆ ಹೋದ್ರೆ ಅಲ್ಲಿನ ಪೊಲೀಸರು ದಬ್ಬಾಳಿಕೆ ಮಾಡಿ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡಿದ್ದಾರೆ. ಇದು ಖಂಡನೀಯ. ಇವರು ಗಣೇಶನ್ನೇ ಹೋಸರಿ ಪೊಲೀಸ್ ಸ್ಟೇಷನ್ ಇಟ್ಟಂತವ್ರು ಈ ಬಾರಿ ಅಲ್ಲಿ ಗಣೇಶ ಉತ್ಸವನ್ನೇ ಮಾಡಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂದ್ರೆ ಇದೊಂದು ರೀತಿ ದೌರ್ಜನ್ಯವನ್ನ ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ. ಮತ್ತೊಂದು ಗಲಭೆಗೆ ಕಾಂಗ್ರೆಸ್ ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ನೋಡಿ, ಸರ್ಕಾರದ ರೋಡು ಸರ್ಕಾರದ್ದು, ತಾರ್ ಹಾಕಿರೋದು ಸರ್ಕಾರ, ಫುಟ್ಪಾತ್ ಮಾಡಿರೋದು ಸರ್ಕಾರ, ಅದೆಲ್ಲ ದುಡ್ಡು ಸರ್ಕಾರದ್ದು. ಅದರಲ್ಲಿ ಯಾರು ಬೇಕಾದ್ರೂ ಮೆರವಣಿಗೆ ಹೋಗೋ ಅಧಿಕಾರ ಇದೆ, ತಡೆಯೋ ಅಂತದಕ್ಕೆ ಅಧಿಕಾರ ಯಾವ ಅಧಿಕಾರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಅಲ್ಲಿ ಮಾಡೋ ಅಂತದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ತೀನಿ. ಅದನ್ನ ನಾನು ಮಾತಾಡ್ತೀನಿ, ಈಗ ಮಾತಾಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಇದು ತಪ್ಪು. ಇದೇ ತರ ನೀವು ಗೂಂಡಾಗಿರಿ ಮಾಡಿದ್ರೆ ಮುಂದೊಂದು ದಿನ ನಿಮಗೂ ಇದೇ ಶಿಕ್ಷೆಯನ್ನ ದೇವರು ಕೊಡ್ತಾನೆ, ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.